ಸೊ ಸ್ನೇಹಿತರೆ, ಮಂಗಳೂರು ಬನ್ಸ್ ಮಾಡೋದು ಹೇಗೆ ಅಂತ ಇವಾಗ ತಿಳಿಸ್ಕೊಡ್ತೀನಿ. ನಾನಿಲ್ಲಿ 3 ಪಚ್ಚಬಾಳೆಹಣ್ಣು ತೊಗೊಂಡಿದ್ದೀನಿ. ನಿಮಗೆ ಬೇಕಂದರೆ ಏಲಕ್ಕಿ ಬಾಳೆಹಣ್ಣು ಕೂಡ ತೊಗೋಬೋದು, ಸ್ವಲ್ಪ ಹಣ್ಣಾಗಿರಲಿ. ಆ್ಯಂಡ್ ಇದನ್ನು ಸ್ಮ್ಯಾಶಲ್ಲಿ ಕೂಡ ಕೈಯಲ್ಲಿ ಸ್ಮ್ಯಾಶ್ ಮಾಡ್ಕೋಬೋದು ಅಥವಾ ನೀವು ಗ್ರೈಂಡ್ ಮಾಡ್ಕೋಬೋದು. ನಾನಿಲ್ಲಿ ಗ್ರೈಂಡ್ ಮಾಡ್ತಾಯಿದ್ದೀನಿ. ಕೈಯಲ್ಲಿ ಸ್ಮ್ಯಾಶ್ ಮಾಡೋದ್ರಿಂದ ಸ್ವಲ್ಪ ಹೊತ್ತು ಆಗುತ್ತೆ, ಹಾಗಾಗಿ ನಾನು ಗ್ರೈಂಡೇ ಮಾಡ್ಕೋತೀನಿ. ಇದಕ್ಕೆ ನಾನು 1 ಸ್ಪೂನಷ್ಟು ನಾನು ಜೀರಿಗೆ ಹಾಕ್ಕೋತೀನಿ, ಸ್ವಲ್ಪ ನಾನು ಸೋಡಾ ಹಾಕ್ಕೋತೀನಿ, ಮತ್ತು 3ರಿಂದ 4 ಸ್ಪೂನಷ್ಟು ನಾನು ಸಕ್ಕರೆ ಹಾಕ್ಕೋತೀನಿ. ನಿಮ್ಗೆ ಎಷ್ಟು ಬೇಕೋ ಸ್ವೀಟು ನೀವು ಹಾಕ್ಕೋಬೋದು. ಮತ್ತು ಸ್ವಲ್ಪ ಚಿಟಿಕೆಯಷ್ಟು ನಾನು ಉಪ್ಪು ಹಾಕ್ಕೋತೀನಿ. ಆ್ಯಂಡ್ ಇದು ಮೇನು ಮೈದಾ ಹಿಟ್ಟದಲ್ಲಿ ಮಾಡ್ತಾರೆ, ಬಟ್ ನಮ್ಮ ಮನೇಲಿ ಯಾರು ಮೈದಾ ಹಿಟ್ಟು ಜಾಸ್ತಿ ಬಳಸೋದಿಲ್ಲ, ಹಾಗಾಗಿ ನಾನು ಗೋಧಿ ಹಿಟ್ಟಲ್ಲಿ ನಾನು ಮಾಡ್ತಾಯಿದ್ದೀನಿ. ಆ್ಯಂಡ್ ನನಗೂ ಕೂಡ ಇದು ಫಸ್ಟ್ ಟೈಮ್ ಮಾಡ್ತಿರೋದು. ಸೊ ರುಚಿ ಹೇಗೆ ಬರುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆ್ಯಂಡ್ ಕೊನೆಯಲ್ಲಿ ನಿಮಗೆ ಸೊ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಹಾಕಿರ್ತೀನಿ, ನೀವು ಹೋಗಿ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಸೊ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ಸಕ್ಕರೆ 3 ಟೇಬಲ್ ಸ್ಪೂನಷ್ಟು ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ನಿಮಗೆ ಬೇಕಾದರೆ ನಿಮಗೆ ಸಿಹಿ ಇರಲಿ ಅಂದರೆ 4ರಿಂದ 5 ಸ್ಪೂನ್ ಕೂಡ ನೀವು ಯೂಸ್ ಮಾಡ್ಕೋಬೋದು. ನಾನು ಯಾವುದೇ ರೀತಿಯಾದ ನೀರು ಆ್ಯಡ್ ಮಾಡೋಕ್ಕೆ ಹೋಗೋದಿಲ್ಲ, ಯಾಕಂದರೆ ನೀವು ನೋಡ್ತಾ ಇದ್ದೀರಾ ಬಾಳೆಹಣ್ಣು ನಾನೇನು ಗ್ರೈಂಡ್ ಮಾಡ್ಕೊಂಡಿದ್ದಿಲ್ಲ, ಅದೇ ಕೂಡ ತೆಳ್ಳಗಿದೆ, ಹಾಗಾಗಿ ನಾನು ನೀರು ಆ್ಯಡ್ ಮಾಡೋಕ್ಕೆ ಹೋಗೋದಿಲ್ಲ. ಸೊ ನಾನಿಲ್ಲಿ ಟೋಟಲ್ 1.5 ಕಪ್ಪಷ್ಟು ನಾನು ಗೋಧಿ ಹಿಟ್ಟನ್ನ ಆ್ಯಡ್ ಮಾಡ್ಕೋತೀನಿ. ಆ್ಯಂಡ್ ಗೋಧಿ ಹಿಟ್ಟು ತುಂಬ ಒಳ್ಳೆಯದು ದೇಹಕ್ಕೆ. ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ, ಮೈದಾ ಸ್ವಲ್ಪ ಆದಷ್ಟು ಅವಾಯ್ಡ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ನೊಂದೇನೆಂದರೆ ಮೈದಾದಲ್ಲಿ ನಿಮಗೆ ಉಬ್ಬುತ್ತೆ ಚೆನ್ನಾಗಿ, ಅಂದರೆ ನಾವು ಇದನ್ನು ಎಣ್ಣೆಲೆ ಹಾಕಿ ನಾವು ಸ್ವಲ್ಪ ಕರಿಬೇಕಾಗುತ್ತೆ, ಹಾಗಾಗಿ ನಿಮಗೆ ಚೆನ್ನಾಗಿ ಮೈದಾದಲ್ಲಿ ಉಬ್ಬುತ್ತೆ. ಆದರೆ ಸ್ವಲ್ಪ ಕಮ್ಮಿ ಇರುತ್ತೆ. ಏನೇ ಆಗಲಿ ಆರೋಗ್ಯಕ್ಕೆ ಯಾವ್ದು ಮುಖ್ಯನೋ ಅದು ಯೂಸ್ ಮಾಡಿದ್ರೆ ಬೆಟರ್ ಅಲ್ವಾ. ನೋಡಿ, ಈ ಥರ ಚೆನ್ನಾಗಿ ನಾನು ಕಲಿಸ್ಕೊಂಡಿದ್ದೀನಿ. ಸ್ವಲ್ಪ ತುಪ್ಪ ಕೂಡ ನೀವು ಆ್ಯಡ್ ಮಾಡ್ಕೋಬೋದು, ಇಲ್ಲಾಂದರೆ ಸ್ವಲ್ಪ ಎಣ್ಣೆ ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ನೋಡಿ, ಚಪಾತಿ ಹಿಟ್ಟು ಥರ ನಾನು ಅಲ್ಲಿ ಸ್ವಲ್ಪ ತೆಳ್ಳಗಿರುತ್ತೆ ಆ್ಯಕ್ಚುಲಿ. ಸೊ ಈ ಥರ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನೋಡ್ತಾ ಇದ್ದೀರಾ ನೀವು ಆಲ್ರೆಡಿ, ಈ ಥರ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೋತೀನಿ. ಒಂದು ಸ್ವಲ್ಪ ತೆಳ್ಳಗಿರುತ್ತೆ. ಸ್ವಲ್ಪ ಹಸಿಟ್ಟು ಮಧ್ಯದಲ್ಲಿ ಹಾಕ್ಕೊಂಡು ನಾವು ಲಟ್ಟಣಿಗೆಲ್ಲಿ ಲಟ್ಟಿಸ್ಕೊಳ್ಳೋಣ. ನೋಡಿ, ನಾನು ಸ್ವಲ್ಪ ಚಿಕ್ಕದಾಗಿ ಎತ್ಕೊಂಡಿದ್ದೀನಿ. ನಿಮಗೆ ಚೆನ್ನಾಗಿ ಉಬ್ಬಬೇಕಂದ್ರೆ ಸ್ವಲ್ಪ ದಪ್ಪ ಉಂಡೆ ಮಾಡ್ಕೋಬೇಕಾಗುತ್ತೆ. ದಪ್ಪ ಉಂಡೆ ತೊಗೊಂಡು ಮಂದಕ್ಕೆ ನಾವು ಹರಿಬೇಕಾಗುತ್ತೆ. ಸೊ ಇದ್ರ ಜೊತೆಗೆ ನಾನು ಕಾಯಿ ಚಟ್ನಿ ಮಾಡ್ಕೋತೀನಿ. ಹಾಗೆ ಜೊತೆ ಕಾಯಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ, ಹಾಗಾಗಿ ನಾನು ಏನೇನು ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ. ಕಾಯಿ ತೊಗೊಂಡಿದ್ದೀನಿ, ಸ್ವಲ್ಪ ಕಡಲೆಪಪ್ಪು, ಒಣಮೆಣ್ಸಿನ್ಕಾಯಿ ಒಂದು 4 ತೊಗೊಂಡಿದ್ದೀನಿ, ಸ್ವಲ್ಪ ಮೆಣಸು ತೊಗೊಂಡಿದ್ದೀನಿ ಒಂದು 4ರಿಂದ 5, ಕೊತ್ತಂಬರಿ ಸೊಪ್ಪು, ಹಾಗೆ ಪುದೀನ 1-2 ಎಲೆ, ಕೊತ್ತಂಬರಿ ಸೊಪ್ಪು ಮತ್ತು ಹುಣಸೆಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಕಾಯಿ ಚಟ್ನಿ ಬನ್ನಿಗೆ ತುಂಬ ಚೆನ್ನಾಗಿರುತ್ತೆ. ಇದು ನಾನು ಮಾಡೋ ಸ್ಟೈಲ್ ಕಾಯಿ ಚಟ್ನಿ, ಹಾಗಾಗಿ ಇದನ್ನ ಗ್ರೈಂಡ್ ಮಾಡಿಕೊಂಡೆ. ಸೊ ಇದಾದಮೇಲೆ ನಾನು ಲಟ್ಟಣಿಗೆಯಲ್ಲಿ ಲಟ್ಟಿಸ್ಕೋತೀನಿ. ಸ್ವಲ್ಪ ಮಂದಕ್ಕೆ ನಾವು ಲಟ್ಟಬೇಕಾಗತ್ತೆ. ಆ್ಯಕ್ಚುಲಿ ಉಂಡೆ ನೀವು ದಪ್ಪ ತೊಗೋಬೇಕಾಗತ್ತೆ, ನಾನು ಇಲ್ಲಿ ಸ್ವಲ್ಪ ಕಮ್ಮಿ ನಾನು ತೊಗೊಂಡಿದ್ದೀನಿ. ಸೊ ಹಿಂಗೆ ಚೆನ್ನಾಗಿ ಲಟ್ಟಣಿಗೆಯಲ್ಲಿ ಲಟ್ಟಿಸ್ಕೊಳ್ಳಿ. ಗೈಸ್, ಇವಾಗ ಎಣ್ಣೆ ಕಾದಿದೆ. ಸೊ ಕಾದಿರೋ ಎಣ್ಣೆಗೆ ನಾನೇನು ಲಟ್ಟಿಸ್ಕೊಂಡಿದ್ದೀನಲ್ಲ, ಅದನ್ನು ನಾನು ಎಣ್ಣೆಲಿ ಸ್ವಲ್ಪ ಕರಿಬೇಕಾಗತ್ತೆ. ಸೊ ನೋಡ್ತಾ ಇದ್ದೀರಾ, ಸ್ವಲ್ಪ ಉಬ್ಬಿದೆ. ಆ್ಯಕ್ಚುಲಿ ಇದು ಕಮ್ಮಿನೇ, ಯಾಕಂದರೆ ನಾನು ಗೋಧಿ ಹಿಟ್ಟು ಯೂಸ್ ಮಾಡಿದ್ದೀನಿ. ನೀವು ಮೈದಾ ಹಿಟ್ಟು ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಉಬ್ಬುತ್ತೆ. ಹಾಗಾಗಿ ಈ ಥರ ಚೆನ್ನಾಗಿ ನಾವು ಉಬ್ಬಿಸ್ಕೊಳ್ಳೋಣ. ಹಾಗೆ ಬೇರೆ ಎಲ್ಲ ಕೂಡ ಇದೇ ರೀತಿ ಮಾಡ್ಕೊಳ್ಳೋಣ.
ಗೈಸ್, ಮಂಗಳೂರು ಬನ್ ಇನ್ ಬೆಂಗಳೂರು ರೆಡಿಯಾಗಿದೆ. ಜೊತೆಗೆ ಕಾಯಿ ಚಟ್ನಿ ಕೂಡ ರೆಡಿಯಾಗಿತ್ತು. ನೋಡಿ, ಈ ಥರ ಒಳಗಡೆ ಸಾಫ್ಟಾಗಿರುತ್ತೆ ಆ್ಯಂಡ್ ನೋಡಲಿಕ್ಕೆ ಕೂಡ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇನ್ನಷ್ಟು ನಿಮಗೆ ಚೆನ್ನಾಗಿ ಉಪ್ಪು ಬರಬೇಕಂದ್ರೆ ನೀವು ಮೈದಾ ಹಿಟ್ಟನ್ನ ಯೂಸ್ ಮಾಡಿ. ಆ್ಯಂಡ್ ಸಾಫ್ಟಾಗಿತ್ತು, ಮಕ್ಕಳು ಕೂಡ ಇಷ್ಟಪಟ್ಟರು. ಆ್ಯಂಡ್ ಹೇಗಿತ್ತು ಅಂತ ನಿಮಗೆ ರಿವ್ಯೂ ನೆಕ್ಸ್ಟ್ ವಿಡಿಯೋದಲ್ಲಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ನಂದಿನಿ ಪ್ರಮೋದ್. ಸೊ ಪ್ರೀವಿಯಸ್ ವಿಡಿಯೋದಲ್ಲಿ ಮಂಗಳೂರು ಬಂದ್ ಮಾಡೋದು ಹೇಗೆ ಅಂತ ನೀವು ನೋಡಿದ್ದೀರಾ. ಸೊ ಮಂಗಳೂರು ಬಂದ್ ಮಾಡಾದ್ಮೇಲೆ ಟೇಸ್ಟ್ ಹೇಗಿದೆ ಅನ್ನೋದು ಕೂಡ ಗೊತ್ತಾಗಬೇಕಲ್ವ. ಹಾಗಾಗಿ ಟೇಸ್ಟ್ ಹೇಗಿದೆ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ, ಬನ್ನಿ. ಆ್ಯಕ್ಚುಲಿ ಏನು ಗೊತ್ತಾ, ಮನೇಲಿದ್ದರೆ ಡಿಫ್ರೆಂಟ್ ಟೇಸ್ಟು, ಡಿಫ್ರೆಂಟ್ ಅಡುಗೆ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಸೊ ನೋಡ್ಬಾ, ಚೆನ್ನಾಗಿದೆ. ಅದೇ ನಾನು ನಿಮ್ಗೆ ಹೇಳಿದ್ನಲ್ಲ, ಸಕ್ಕರೆ ಆ್ಯಡ್ ಮಾಡಿದ್ದೀನಿ. ನೀವು ಆಲ್ರೆಡಿ ವಿಡಿಯೋದಲ್ಲಿ ನೋಡಿದ್ದೀರಾ. ಸೊ ಸಕ್ಕರೆ ಆ್ಯಡ್ ಮಾಡಿದ್ದೀನಿ, ಹಾಗಾಗಿ ಸ್ವಲ್ಪ ಸ್ವೀಟ್ ಇದೆ. ಮಂಗಳೂರಲ್ಲಿ ಹೇಗೆ ಮಾಡ್ತಾರೋ ಗೊತ್ತಿಲ್ಲ, ಇಲ್ಲಿ ಮಾಡಿದ್ದೀನಿ. ಬೆಂಗಳೂರು ತಕ್ಕಂತೆ ಬಂದಿದೆ, ತುಂಬ ಚೆನ್ನಾಗಿದೆ. ಟ್ರೈ ಮಾಡಿ. ಆ್ಯಂಡ್ ಮಕ್ಕಳು ಕೂಡ ಇಷ್ಟಪಡ್ತಾರೆ. ಮಾಮೂಲಿ ಪೂರಿ ಚಪಾತಿ ಅದೇ ಚಪಾತಿ ಮಾಡಿ ಬೋರ್ ಆಗಿರುತ್ತೆ. ಚೆನ್ನಾಗಿದೆ. ಆ್ಯಂಡ್ ಕಾಯಿ ಚಟ್ನಿ ಮಾಡೋದು ಕೂಡ ನಿಮ್ಗೆ ಹೇಳಿದ್ದೀನಿ, ಖಾರವಾಗಿ ಚೆನ್ನಾಗಿದೆ. ಸೊ ಟ್ರೈ ಮಾಡಿ, ಹೇಗಿದೆ ಅಂತಲೂ ನನಗೆ ಹೇಳಿ. ಆ್ಯಂಡ್ ಸೊ ಗೈಸ್, ನೀವೆಲ್ಲ ನೋಡಿದ್ರಿ ಮಂಗಳೂರು ಬನ್ ಬೆಂಗಳೂರಲ್ಲಿ ಮಾಡೋದು ಹೇಗೆ ಅಂತ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಆ್ಯಂಡ್ ಮನೇಲಿ ನೀವು ಕೂಡ ಟ್ರೈ ಮಾಡಿ. ಇದೊಂಥರ ಡಿಫ್ರೆಂಟ್ ರೆಸಿಪಿ ಆಗಿರುತ್ತೆ. ಸೊ ಟ್ರೈ ಮಾಡಿ, ಚೆನ್ನಾಗಿದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಅಲ್ಲಿವರೆಗೂ ನೀವು ಮಾಡಬೇಕಾಗಿದೆ ಇಷ್ಟೇ, ನನ್ನ ವೀಡಿಯೋಸ್ನ ನೋಡ್ತಾ ಇರಿ. ನೋಡ್ತಾ ನನ್ನ ಚಾನಲ್ ನಿಮ್ಗೆ ಏನಾದರೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಾನು ಹಾಕೋ ವೀಡಿಯೋಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ಆ್ಯಂಡ್ ನಿಮ್ಗೆ ಏನಾದರೂ ನಾನು ವೀಡಿಯೋಸ್ ಮಿಸ್ ಆಗೋಯ್ತು ಅಂತ ಅಂದ್ಕೊಂಡಿದ್ರೆ ನಿಮಗೆ ಬೆಲ್ ಐಕಾನ್ ಇದೆಯಲ್ಲ, ಆ ಬಟನ್ನ ಕ್ಲಿಕ್ ಮಾಡಿ. ಸೊ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ಸೊ ನಾನು ಯಾವಾಗ ವೀಡಿಯೋಸ್ನೆಲ್ಲ ಅಪ್ಲೋಡ್ ಮಾಡ್ತೀನಲ್ಲ, ಆವಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಬೇರೆ ರೆಸಿಪೀಸ್ ಏನಾದ್ರು ನಾನು ಟ್ರೈ ಮಾಡಬೇಕಂದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇಷ್ಟೇ ನಿಮ್ಮ ಕೆಲಸ. ಸೊ ಅಲ್ಲಿವರೆಗೂ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾ ಇರಿ, ನೋಡ್ತಾ ಇರಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು.